ಗೊತ್ತಿರೋ ಹಾಗೆ ಈ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧಿವೇಶನ ದಿನಾಂಕ 25ರಂದು ಮುಕ್ತಾಯವಾದ ಮರು ನಿಮಿಷದಿಂದನೇ ಕಳೆದ 2 ದಿವಸಗಳಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ದೃಶ್ಯ ಮಾಧ್ಯಮ ಮತ್ತು ಲಿಖಿತ ಮಾಧ್ಯಮದಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಆ ಅಧಿವೇಶನದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆ ತೆಗೆದುಕೊಂಡಂತಹ ಕೆಲವು ನಿರ್ಣಯಗಳ ಬಗ್ಗೆ ಮತ್ತೊಮ್ಮೆ ದೊಡ್ಡ ಚರ್ಚೆ ಪ್ರಾರಂಭವಾಗಿದೆ. ತಾವೆಲ್ಲರೂ ನೋಡ್ತಾ ಇದ್ದೀವಿ. ಈ ಬಗ್ಗೆ ನಮ್ಮ ಕೆಲವು ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ಮತ್ತು ವಿಚಾರಗಳನ್ನು ತಮ್ಮ ಮುಂದೆ ಮಂಡಿಸಲಿಕ್ಕೆ ನಾವು ಈ ಕಿರುದಾದಂತಹ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇದರಲ್ಲಿ ಈ ಗೋಷ್ಠಿಯಲ್ಲಿ ನಾವು ಕೇವಲ 3 ಬಿಂದುಗಳನ್ನು ಎತ್ತಾ ಇದ್ದೀವಿ. ಆ 3 ಬಿಂದುಗಳ ಬಗ್ಗೆ ಕೆಲವು ಸಾಕ್ಷ್ಯಾಧಾರಗಳು ನಾವು ನೀಡಿದ್ದೀವಿ. ಅದರ ಒಂದು ಲಿಖಿತ ಪ್ರತಿಯನ್ನು ತಮಗೆ ನಾವು ಇಲ್ಲ ಕೊಟ್ಟಿದ್ದೀವಿ. ದಯವಿಟ್ಟು ತಮಗೆ ನಾನು ಹೇಳೋ ಏನಾದ್ರು ಅರ್ಥ ಆಗದೆ ಹೋಗಿದ್ರೆ ತಾವು ನೋಡಿದ್ರೆ ಅರ್ಥ ಆಗುತ್ತೆ. ಅದಕ್ಕೆ ನಾವು ಹಿಂದೆ 2-3 ಪತ್ರಿಕಾ ತುಣುಕುಗಳನ್ನು ಹಚ್ಚಿದ್ದೇವೆ. ದಯವಿಟ್ಟು ಅದನ್ನು ನೋಡ್ಕೊಳ್ಬೋದು. ಅದ್ರ ಬಗ್ಗೆ ಹೇಳ್ತೇನೆ, ಆಮೇಲೆ ಪ್ರಶ್ನೆಗಳನ್ನು ಮುಂದುವರ್ಸೋಣ. ಇಲ್ಲಿ ಇರುವುದು ಏನು ಅಂತಂದ್ರೆ, ಈ ವೀರಶೈವ ಮಹಾಸಭೆ 119 ವರ್ಷಗಳಷ್ಟು ಹಳೆಯದು. ಇದು ಪ್ರಾರಂಭವಾದದ್ದು 1904ರಲ್ಲಿ. ಈಗ 2023ರಲ್ಲಿ ತನ್ನ 24ನೇ ಅಧಿವೇಶನವನ್ನು ಮಾಡಿದೆ ದಾವಣಗೆರೆಯಲ್ಲಿ. ಈ ಅಧಿವೇಶನದಲ್ಲಿ ಅವರು ಐತಿಹಾಸಿಕ ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ. ಆ 8 ನಿರ್ಣಯಗಳನ್ನು ಅವರು ಮಂಡಿಸಿದ್ದಾರೆ. 8 ನಿರ್ಣಯಗಳನ್ನು ಎಲ್ಲ ಪತ್ರಿಕೆಗಳು ವರದಿ ಮಾಡಿವೆ, ದೃಶ್ಯ ಮಾಧ್ಯಮದವರೆಗೂ ವರದಿ ಮಾಡಿವೆ. ಈ ನಿರ್ಣಯಗಳಲ್ಲಿ 2 ನಿರ್ಣಯಗಳನ್ನು ತಮ್ಮ ಗಮನ ಸೆಳೆಯುತ್ತೇನೆ. ಅದ್ರ ಬಗ್ಗೆನೇ ನಾವು ಈ ಪತ್ರಿಕೆಗೋಷ್ಠಿ ಕರೆದಿದ್ದೇವೆ. ಮೊದಲನೇ ನಿರ್ಣಯ ನೋಡಿ, ನಾವು ದೇಶದ ಐಕ್ಯತೆ, ಸಮಗ್ರತೆಗಾಗಿ, ಶಾಂತಿ ಸೌಹಾರ್ದಕ್ಕಾಗಿ ಕಟಿಬದ್ಧರಾಗಿದ್ದೇವೆ. ಅದನ್ನು ನಾವು ಯಾವಾಗ ಉಳಿಸ್ಕೊಂಡು ಹೋಗ್ತೇವೆ ಅಂತ. ಇದು ಬಹಳ ಮಹತ್ವದ ಒಂದು. ಯಾಕಂತಂದ್ರೆ ಯಾವುದೇ ಧರ್ಮ ಅಥವಾ ಜಾತಿಯ ಗುಂಪು ತನ್ನ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡುವ ಸಂದರ್ಭ ಬಂದಾಗ ಅದನ್ನ ದೇಶದ್ರೋಹ, ರಾಜ್ಯದ್ರೋಹ, ಸಮಾಜದ್ರೋಹ ಅನ್ನುವಂಥ 108 ಅನುಚಿತವಾದಂತಹ ಶಬ್ದಗಳನ್ನ ಉಪಯೋಗಿಸಿ ಅದನ್ನ ಸದೆ ಬರೆಯೋದು, ಅದಕ್ಕೆ ಹತ್ತಿಕ್ಕುವಂತ ಪ್ರಯತ್ನ ಈ ದೇಶದಲ್ಲಿ ನಡೀತಾ ಇರೋದು ದೊಡ್ಡ ಸಂಗತಿ. ಆದ್ದರಿಂದಲೇ ಆ ಮಹಾಸಭೆಯವರು ಈ ಪ್ರಥಮ ನಿರ್ಣಯವನ್ನು ಮಂಡಿಸಿ ನಾವು ದೇಶದ ಐಕ್ಯತೆ, ಭದ್ರತೆ, ಶಾಂತಿ, ಸೌಹಾರ್ದತೆಗೆ ಕಟಿಬದ್ಧರಾಗಿರೋದನ್ನ ಮೊದಲೇ ನಿರ್ಣಯ ಹೇಳಿದ್ದಾರೆ. ಆ ನಿರ್ಣಯ ತಾವು ಗಮನಿಸಿಕೊಳ್ಬೇಕು. ನಾವು ಯಾವಾಗಲೂ ಹೇಳ್ತಾ ಇದ್ದೀವಿ, ನಾವು ಯಾವುದೇ ಧರ್ಮದ, ಜಾತಿಯ ವಿರುದ್ಧವಲ್ಲ. ಈಗಲೂ ಅಲ್ಲ, ಮುಂದೂ ಇಲ್ಲ, ಹಿಂದೂ ಇಲ್ಲ. ಅದನ್ನು ಸ್ಪಷ್ಟಪಡಿಸ್ತಾ ಇಲ್ಲಿ ಈ ನಿರ್ಣಯಗಳ ಬಗ್ಗೆ 2ನೇ ನಿರ್ಣಯ ಅವ್ರು ಏನು ಹೇಳಿದ್ದಾರೆ ಅಂದ್ರೆ, 5ನೇ ಇದ್ದರು ಅವ್ರ ನಿರ್ಣಯ ಇಲ್ಲ, 5ನೇ ನಿರ್ಣಯ ಅವ್ರು ಏನು ಹೇಳಿದ್ದಾರೆ ಅಂದ್ರೆ, ಲಿಂಗಾಯತರು ಹಿಂದೂಗಳಲ್ಲ. ಈ ಒಂದು ಸ್ಟೇಟ್ಮೆಂಟ್ ಏನಿದೆ ಅಲ್ಲ, ದೊಡ್ಡ ಕೋಲಾಹಲ ಉಂಟು ಮಾಡಿದ್ದಾರೆ. ಮುಂದೆ ಅವರು ಏನ್ ಮಾಡಿದ್ದಾರೆ ಅಂದ್ರೆ, ಮುಂಬರುವ ಜನಗಣತಿಯಲ್ಲಿ ಲಿಂಗಾಯತರು ತಮ್ಮ ವೀರಶೈವ ಲಿಂಗಾಯತ ಅಂತ, ಲಿಂಗಾಯತ ವೀರಶೈವ ಅಥವಾ ಲಿಂಗಾಯತ ಬಳಸಬೇಕು ಅನ್ನುವಂತ ವಿನಂತಿಯನ್ನ ಸಮಸ್ತ ಸಮುದಾಯದ ಮುಂದೆ ಇಟ್ಟಿದ್ದಾರೆ. ಈ ನಿರ್ಣಯ 119 ವರ್ಷಗಳ ನಂತರ ಅದೇ ವೀರಶೈವ ಮಹಾಸಭೆ ಈ ನಿರ್ಣಯದಿಂದ ತನ್ನ ಹಳೆಯ ನಿರ್ಣಯಗಳನ್ನು ರದ್ದುಗೊಳಿಸಿದೆ. ನಾವು ಇದನ್ನ ಗಮನಿಸಬೇಕು. ಹಳೆಯ ನಿರ್ಣಯ ಉಲ್ಟಾಗಿತ್ತು. ಈಗಿನ ನಿರ್ಣಯ ಬಹಳ ಸಕಾಲಿಕ ಆಗಿದೆ, ಯೋಗ್ಯವಾಗಿದೆ. ಆದ್ದರಿಂದ ಈ ನಿರ್ಣಯ ತೆಗೆದುಕೊಂಡಂತ ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನ ನಾವು ಅಭಿನಂದಿಸಬೇಕು. ಅವರ ಈ 5ನೇ ನಿರ್ಣಯಕ್ಕೆ ನಾವು ಬೆಂಬಲ ಸೂಚಿಸ್ತೇವೆ. ಯಾಕಂದ್ರೆ ಮೊದಲಿನಿಂದಲೂ 900 ವರ್ಷಗಳಿಂದಲೂ ಈ ಬಸವ ಸ್ಥಾಪಿತ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮವೇ ಆಗಿದೆ. ಅದು ಪ್ರತ್ಯೇಕವೇ ಆಗಿದೆ. ಹಿಂದೂ ಧರ್ಮದ ವಿರೋಧಿ ಅಲ್ಲ, ಅದು ಹಿಂದೂ ಧರ್ಮವಲ್ಲ ಅನ್ನುವಂಥ ಮಾತನ್ನ ನಮ್ಮೆಲ್ಲ ಹಿರಿಯರು 900 ವರ್ಷಗಳಿಂದ ಹೇಳ್ತಾ ಬಂದಿದ್ದಾರೆ. ಅದಕ್ಕೆ ಸಾಕಷ್ಟು ದಾಖಲೆಗಳು ಇದೆ. ಈ ಬಗ್ಗೆ ಇದನ್ನ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡಂತ ವೀರಶೈವ ಮಹಾಸಭೆ ಅದು ಸತ್ಯವಾದದ್ದು. ಅದು ಶರಣ ತತ್ವ ಸತ್ಯ, ಬಸವ ತತ್ವ ನಿತ್ಯ ಅನ್ನುವಂಥ ಒಂದು ಮಾತನ್ನ ಎತ್ತಿ ಹಿಡಿದಿದೆ. ಅದಕ್ಕೆ ನಾವು ಅವರಿಗೆ ಅಭಿನಂದಿಸ್ತೇವೆ. ಇದು ಮೊದಲೇ ಪಾಯಿಂಟ್. ನಾವು ಅದಕ್ಕೆ ವಿರೋಧ ಇಲ್ಲ. ಇದು ಬಹಳ ಮಹತ್ವದಿಂದ ಇಲ್ಲಿ 2 ವಿಷಯಗಳು ಬರ್ತವೆ. ಇದೇ ಸಲುವಾಗಿ 2017ರಲ್ಲಿ ರಾಜ್ಯವ್ಯಾಪಿ ಮಹಾರಾಷ್ಟ್ರ, ಕರ್ನಾಟಕದಲ್ಲಿ ಬಹಳ ದೊಡ್ಡ ಪ್ರಮಾಣದ
ರ್ಯಾಲಿಗಳು ನಡೆದು ಸಮಾವೇಶಗಳು ನಡೆದು ತಾವೆಲ್ಲರೂ ಅದನ್ನು ವರದಿ ಮಾಡಿದ್ದೀರಿ, ನೋಡಿದ್ರಿ, ನಮ್ಗೆ ಗೊತ್ತಿದೆ. ಇದರಲ್ಲಿ ಈ ವರದಿಗಳು, ಈ ರ್ಯಾಲಿಗಳು ನಡೆಯುವಾಗ 3 ಗುಂಪುಗಳು ಅದನ್ನ ಬಹಳ ಬಲವಾಗಿ ವಿರೋಧ ಮಾಡಿದ್ವಿ. 3 ಗುಂಪುಗಳ ವಿರೋಧ ಮಾಡಿದ್ವಿ. ಈ 3 ಗುಂಪುಗಳು ಯಾವುದು ಅಂತ ನೀವು ನೋಡಿದ್ದೀರಿ. ಮೊದಲನೇದು ಇದೇ ವೀರಶೈವ ಮಹಾಸಭೆ. ಇದೇ ವೀರಶೈವ ಮಹಾಸಭೆ ಅದನ್ನು ವಿರೋಧ ಮಾಡಿದ್ರು. ನೀವು ನೋಡಿದಿರಿ ಅವನ್ನೆಲ್ಲ, ಅವ್ರು ಹೇಳಿಕೆಗಳನ್ನ. ಈಗ ಅವರಿಗೆ ಜ್ಞಾನೋದಯ ಆದಂಗೆ ಕಾಣುತ್ತೆ, ಅದನ್ನು ಒಪ್ಕೊಂಡಿರೋದು. ಅಂದ್ರೆ ಅವರ ನಿರ್ಣಯ ಬಹಳಷ್ಟು ಗಂಭೀರವಾಗಿ ಬದಲಾಗಿದೆ. ಬದಲಾದ ನಿರ್ಣಯವನ್ನು ಸಾಗಿಸ್ತೇವೆ. ಎರಡನೇ ಗುಂಪು ಯಾವುದು? ಪಂಚಾಚಾರ್ಯ. ಈ 5 ಮಠಗಳು, ಲಿಂಗಾಯತರಲ್ಲಿ ಸಾವಿರಾರು ಮಠಗಳಿದೆ, ಅವರು ಒಂದು 5 ಮಠಗಳು. ಇವರು ಯಾವಾಗಲೂ ಹೇಳೋದು ವೀರಶೈವ ಧರ್ಮವು ಹಿಂದೂ ಧರ್ಮದ ಭಾಗ, ಅದು ಅವಿಭಾಜ್ಯ ಅಂಗ, ಅದು ಸನಾತನ ಧರ್ಮ, ಇದೇ ಹೇಳ್ಕೊಂತ ಬಂದರು. ಆದ್ದರಿಂದ ಸ್ವತಂತ್ರ ಧರ್ಮ ಮಾಡೋಕ್ಕೆ ನಾವು ಬಿಡೋದಿಲ್ಲ, ನಾವು ಹೋರಾಡ್ತೇವೆ ಅಂತ ಹೇಳ್ಕೊಂತ ಬಂದರು. ನೀವೆಲ್ಲ ನೋಡಿದ್ದೀರಾ, ವರದಿ ಮಾಡಿದ್ದೀರಾ. ಅದರ ವರದಿಗಳ ತುಣುಕುಗಳಲ್ಲಿ ಒಂದೊಂದನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಓಕೆ, ಅವರ ಗುಂಪನ್ನ ಬೆಂಬಲಿಸಿ ಬಿಜೆಪಿಯ ಪಕ್ಷದ ವಕ್ತಾರರು ಮತ್ತು ಕೇಂದ್ರ ಗೃಹ ಸಚಿವರು ಆಗಿದ್ದಂಥ ಅಮಿತ್ ಶಾ ಅವರು ಈ ಹೇಳಿಕೆ ನೀಡಿದರು. ನೀವು ಕೊಟ್ಟಿದ್ದೀನಿ, ಕಾಪಿ ನೋಡ್ಕೊಳ್ಬೋದು. ಅಂಜಬೇಡಿ, ನಾವು ಇದನ್ನು ಆಗಲು ಬಿಡಲ್ಲ ಅಂತ. ಯಾರಿಗೆ ಕೊಟ್ಟರು ಇದನ್ನ? ಪಂಚಾಚಾರ್ಯ ಲಿಖಿತವಾಗಿ ಕೊಟ್ಟಿದ್ದಾರೆ ಮಾಡಲ್ಲ ಅಂತ. ಅದರ ಪರಿಣಾಮವಾಗಿ ಮುಂದೆ ಆದಂಥ ನಿರ್ಣಯಗಳು ಭಾರತ ಸರ್ಕಾರ ನಮ್ಗೆ ಕೊಟ್ಟಿದ್ದೀನಿ, ಕಾಪಿ ನೋಡ್ಬೋದು. ಬಿಡಲ್ಲ. ಮುಂದೆ ಇದು ಅಂದ್ರೆ ಯಡಿಯೂರಪ್ಪನವರ ಗುಡುಗು. ಇನ್ನು ನೋಡಿ, ನಿಮ್ಮ ಪತ್ರಿಕಾ ಯಡಿಯೂರಪ್ಪನವರ ಗುಡುಗು ನೀವೇ ಬರ್ತಿದ್ದಾರೆ, ನಮ್ಮ ಶಬ್ದ ಅಲ್ಲ. ಈ ಕಾಪಿ ನಿಮ್ಗೆ ಕೊಟ್ಟಿದ್ದೀವಿ. ಏನ್ ಗುಡಿದಾರೆ ನೋಡಿ. ನೀನು ಬಿಡುವಿಲ್ಲ, ನಾನು ಮಾಡಕ್ ಆಫೀಸಿಗೆ ಕೊಡುವಿಲ್ಲ, ಸ್ವತಂತ್ರವಾಗಿ ಬಿಡುವಿಲ್ಲ ಅಂತ ಹೇಳಿದವರು ಯಡಿಯೂರಪ್ಪನವರು. ಇದು ಪ್ರತಿ ನಿಮ್ಗೆ ಕೊಟ್ಟಿದ್ದೇವೆ, ನೀವು ನೋಡ್ಕೊಳ್ಬೋದು. ಇದಾದ ನಂತರ RSS ಪ್ರಮುಖರು ನೋಡಿ, ಅವರ ಹೇಳಿಕೆಯಲ್ಲಿ ಇಂಗ್ಲಿಷ್ನಲ್ಲಿ ಬಂದಿದೆ. ಈಗಿನ RSS ಸರ್ವಸಂಘ ಸಾಧಕರು ತಾವು ಕೊಟ್ಟಿದ್ದೀನಿ, ಇದು ಪ್ರತಿ ಮೇಲೆ ತಾವು ನೋಡ್ಕೊಳ್ಳಿ. ಈಗ ನಾನು ನಿಮಗೆ ಸ್ಪಷ್ಟಪಡಿಸೋದೇನೆಂದ್ರೆ, ಈ 3 ಗುಂಪುಗಳಲ್ಲಿ ಒಂದು ಗುಂಪು ಹೊರಗಡೆ ಬಂದು ಒಂದು ನಿರ್ಣಯ ತಗೊಂಡಿದೆ. ಆ ಹೋರಾಟ ಸತ್ಯವಾಗಿತ್ತು, ನಾವು ಅದು ಅನುಚಿತವಾಗಿ ಬೆಂಬಲಿಸಲಿಲ್ಲ ಅನ್ನೋಂಥ ಮಾತನ್ನು ಅವ್ರು ಹೇಳಿಲ್ಲ, ಹೋದ್ರು ನಿರ್ಣಯ ಮುಖಾಂತ ಹೇಳ್ತಾರೆ. ಈ 2 ಗುಂಪುಗಳಿದೆ ಅಲ್ಲ, ನೆನ್ಪಿಟ್ಕೊಳ್ಳಿ ಮತ್ತೊಮ್ಮೆ. ಯಡಿಯೂರಪ್ಪನವರು ಈ ಅಧಿವೇಶನದಲ್ಲಿ ಭಾಗವಹಿಸಿದ್ದಾರೆ, ಭಾಷಣ ಮಾಡಿದ್ದಾರೆ, ನೀವು ಕೇಳಿದಿರಿ, ವರದಿ ಮಾಡಿದಿರಿ. ಅವರ ಮಗ ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರು ಭಾಗವಹಿಸಿದ್ದಾರೆ, ಭಾಷಣ ಮಾಡಿದ್ದಾರೆ. ಅವರ ಮಗಳು ಕೂಡ ಇದೇ ವೀರಶೈವ ಮಹಾಸಭೆಯ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷಣೀಯರಾಗಿದ್ದಾರೆ, ಅದು ನಿಮ್ಗೆ ಗೊತ್ತಿದೆ. ಹೀಗಿರುವಾಗ ಈ ಹೇಳಿಕೆನ ನಾನು ನಿಮ್ಗೇನು ತೋರಿಸಿದೆ, ಗುಡುಗಿದ್ದು, ಈಗ ಗುಡುಗಿನಂತೆ ಮತ್ತೆ ಗುಡುಕ್ತಾರೋ ಅಥವಾ ಅವರ ನಿಲುವೇನು ಸ್ಪಷ್ಟಪಡಿಸಬೇಕೀಗ. ನಾವು ಒತ್ತಾಯ ಮಾಡ್ತೇವೆ, ವಿನಂತಿ ಮಾಡ್ತೇವೆ, ಸಾರ್ವಜನಿಕವಾಗಿ ಮಾಡ್ತೇವೆ. 2017-18ರಲ್ಲಿ ಯಡಿಯೂರಪ್ಪನವರು ಅದರೇ ಪಕ್ಷದ ಅವರ ಕೇಂದ್ರ ಗೃಹ ಸಚಿವರು, ಅವರ ಪಕ್ಷವನ್ನು ಬೆಂಬಲಿಸತಕ್ಕಂಥ RSSನ ಸರ್ವಸಂಘ ಚಾಲಕರು ಮತ್ತೆ ಇತರರು, ಅವೆಲ್ಲ ಪತ್ರಿಕಾ ತುಣುಕುಗಳು ಇಷ್ಟಿದೆ, ನಾನು ತಂದಿಲ್ಲ, ರೆಫರೆನ್ಸ್ ತೋರಿಸ್ತಾ ಇದ್ದೀನಿ. ಅವರ ನಿಲುವೇನು? ಯಾಕಂದ್ರೆ ಭಾಗವಹಿಸಿದ್ದಾರೆ, ಅದರ ಸಂಘಟನೆ ಭಾಗನೂ ಆಗಿದ್ದಾರೆ ಇವರು. ಈಗೇನು ಹೇಳಿಕೆ ಕೊಡ್ತಾರೆ? ಈಗಿನ ನಿಲುವು ಏನು? 5 ವರ್ಷದಲ್ಲಿ ಅವ್ರ ನಿಲುವು ಬದಲಾವಣೆ ಅಂತ ಕಾರಣವೇನು ಹೇಳಬೇಕು. ಯಾಕಂದ್ರೆ ಯಾರಿಗೆ ಅವರು ಸಾಥ್ ನೀಡಿದ್ರೋ ಅದೇ ದೊಡ್ಡ ಸಂಘಟನೆ 119 ವರ್ಷಗಳ ಸಂಘಟನೆ ವಿರುದ್ಧವಾಗಿ ಹೋಗಿದೆ. ಆದ್ದರಿಂದ ಯಡಿಯೂರಪ್ಪನವರ
ಬಿಜೆಪಿಯವರ RSS ನಿಲುವನ್ನ ಈ ವಿಷಯದ ಮೇಲೆ ಸ್ಪಷ್ಟಪಡಿಸಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ. ಕೊನೆಯದಾಗಿ ಎರಡನೇ ಅಂಶ ಅಂತಂದ್ರೆ ಈ ಪಂಚಾಚಾರ. ತಾವು ನೋಡಿದಿರ ದಾವಣಗೆರೆ ಅಧಿವೇಶನದಲ್ಲಿ ಮೂರು ಜನ ಪಂಚಾಚಾರ್ಯರು ಭಾಗವಹಿಸಿದ್ದಾರೆ. ನಾಲ್ಕನೇದವರು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಅವರ ಹೇಳಿಕೆಯನ್ನು ಅವ್ರ ನಿಲುವನ್ನು ನಾನು ಪತ್ರಿಕೆ ಹಿಂದಿನ ತುಣುಕು ಕೊಡ್ಬೇಕಾದ್ರೆ ಸ್ಪಷ್ಟಪಡಿಸಿದ್ದೇನೆ. ಅವ್ರೇನು ಹೇಳಿದ್ದಾರೆ ನೋಡಿ, ಬಿಡಲ್ಲ ಪಂಚಾಚಾರ ಹೇಳಿಕೆಗಳು ಬಿಡಲ್ಲ ಅಂತ, ಹೋರಾಟ ಮಾಡ್ತೀವಿ, ಹಾರಾಟ ಮಾಡ್ತೀವಿ ಅಂತ. ಈಗ ನೀವಲ್ಲಿ ಇದ್ರಿ, ಇದೇ ಅಧಿವೇಶನಕ್ಕೆ ಇದ್ರಿ, 3 ಜನ, ಮತ್ತೊಬ್ಬರ ಆಮೇಲೆ ಬಂದ್ರಿ, ಭಾಗವಹಿಸಿದ್ರಿ. ನಿರ್ಣಯ ಮಂಡನೆ ಆಗುವಾಗ ನೀವು ಯಾವ ವಿರೋಧವನ್ನು ವ್ಯಕ್ತಪಡಿಸಿಲ್ಲ. ಆದ್ದರಿಂದ ಈ ನಿರ್ಣಯದ ಬಗ್ಗೆ ನಿಮ್ಮ ನಿಲುವನ್ನು ಸಾರ್ವಜನಿಕವಾಗಿ ಸಮಸ್ತ ರಾಜ್ಯಕ್ಕೆ, ದೇಶದ ಜನತೆಗೆ ಸ್ಪಷ್ಟಪಡಿಸಬೇಕು. ನೀವು ಅದೇ ವಿರೋಧ ಮುಂದುವರಿಸ್ತೀರಾ ಅಥವಾ ಜನಮನ್ನಣೆ ಕೊಟ್ಟು ನಿಮ್ಮ ಸತ್ಯವನ್ನು ಅರಿತು ಸುಮ್ಮನೆ ಇರ್ತೀರಾ? ಅವರು ಸ್ಪಷ್ಟಪಡಿಸಬೇಕು. ನಮ್ಗೆ 2 ಪ್ರಶ್ನೆ ಇಷ್ಟ. 3ನೇ ಒಂದು ಬಿಂದು ಇದೆ, ಅದ್ರ ಬಗ್ಗೆ ನಾನು ಹೀಗೆ ಚರ್ಚೆ ಮಾಡೋದಿಲ್ಲ. ಅದೇನಂದ್ರೆ, ಆ ವೀರಶೈವ ಮಹಾಸಭೆಯವರು ಮತ್ತೆ ವೀರಶೈವ ಲಿಂಗಾಯತ ಅನ್ನುವಂಥ ಶಬ್ದ ಬಳಕೆ ಮಾಡಿದ್ದಾರೆ. ಇದ್ರ ಬಗ್ಗೆ ನಾನು ಪ್ರತ್ಯೇಕವಾದಂತ ಇನ್ನೊಂದು ಸಭೆಯನ್ನು ಕರಿತೀನಿ. ಅವಾಗ ಬಹಳಷ್ಟು ಹೇಳ್ಬೇಕು, ಅದ್ರ ಬಗ್ಗೆ ಹೇಳ್ತೀನಿ. ಆದ್ರೆ ಇವತ್ತು ನಮ್ಮ ಮುಖ್ಯ ಬಿಂದುಗಳು 2. ಈಗ ವೀರಶೈವ ಲಿಂಗಾಯತ ಎರಡೂ ಸೇರಿಸ್ಕೊಂಡು ನೀವು ಭಾರತ ಸರ್ಕಾರದ ಹತ್ರ ಮನ್ನಣೆ ಕೊಡಿ ಅಂತ ಹೇಳಿದ್ರೆ ಅದಕ್ಕೆ ಸಿಗೋದಿಲ್ಲ. ಯಾಕಂದ್ರೆ ವೀರಶೈವರು ಹೇಳುವಂತೆ ವೀರಶೈವವು ಹಿಂದೂ ಧರ್ಮದ ಒಂದು ಭಾಗವೇ. ಹಾಗಿದ್ರೆ ಅವರು ಲಿಂಗಾಯತ ಧರ್ಮದ ಭಾಗ ಹೇಗಾಗ್ತಾರೆ? ಇದು ದೊಡ್ಡ ಪ್ರಶ್ನೆ. ಈಗ ನಾನು ಎತ್ತೋದಿಲ್ಲ, ಅದು ಮುಖ್ಯ ಬಿಂದು ಅಲ್ಲ ನಮಗೆ. ಈ 2 ಪಾಯಿಂಟ್ಗಳ ಬಗ್ಗೆ ನಿಮ್ಮ ಮುಖಾಂತರ ಸಾರ್ವಜನಿಕರಲ್ಲಿ ಅವರಿಗೆ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕು. ಯಾರು? ಒಂದು ಗುಂಪು ಯಡಿಯೂರಪ್ಪ, ವಿಜಯೇಂದ್ರ ಅವರ ಸಹೋದರಿ, ಮತ್ತೆ ಅವರನ್ನು ಯಾರು ಯಾವ ಸಂಘವನ್ನ ಪ್ರತಿನಿಧಿಸ್ತಾರೆ ಆ ಸಂಘಟನೆ. ಯಾವ ಸಂಘಟನೆ? ಬಿಜೆಪಿ, RSS. ಈ 3 ಜನರ ಇವತ್ತಿನ ನಿರ್ಣಯದ ಬಗ್ಗೆ ನಿಲುವು ಏನು ಅನ್ನೋದನ್ನ ಸಾರ್ವಜನಿಕ ಸ್ಪಷ್ಟಪಡಿಸಬೇಕು. ಪಂಚಾಚಾರ್ಯರು ಕೂಡ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕು. ಇದು 2 ಮುಖ್ಯ. ಆದ್ರೆ ಈ ನಿರ್ಣಯವನ್ನ ನಾವು ಅಷ್ಟೇ ಅಲ್ಲ, ಸಮಸ್ತ ಲಿಂಗಾಯತ ಸಂಘಟನೆಗಳು ಸ್ವಾಗತ ಮಾಡ್ತೀವಿ. ಇಷ್ಟೇ ನಾವು ಹೇಳ್ಬೇಕು. ಸರ್, ಅವ್ರು ಅರ್ಲಿಯರ್ ವೀರಶೈವ ಅಂತ ಬರೆಯಿರಿ ಸೆನ್ಸಸ್ ಅಲ್ಲಿ ಅಂತ ಅವ್ರ ಕಂಟೆನ್ಷನ್ ಈಗ ಭರ್ತಿ ಮಾಡಿದ್ದಾರೆ. ಸೊ ವಾಟ್ ಮಸ್ಟ್ ಹ್ಯಾವ್ ಪ್ರಿವೆಂಟ್ ದಟ್ ದೇ ಹ್ಯಾವ್ ಚೇಂಜ್ ಯೂಸ್ ಐದರ್ ವೀರಶೈವ ಆರ್ ಲಿಂಗಾಯತ. ವೀರಶೈವ ಲಿಂಗಾಯತ ಅಂತ ಬರ್ತಿಲ್ಲ ಅವರು. ನನಗೂ ಗೊತ್ತಿಲ್ಲ. ಅಲ್ಲ ಯು ಆರ್ ಫಾಲೋಯಿಂಗ್ ಕೀನ್ಲಿ ಅವರ ಅಧಿವೇಶನ್ ಯು ಆರ್ ಫಾಲೋಡ್. ಸೊ ವಾಟ್ ಮಸ್ಟ್ ಹ್ಯಾವ್ ಪ್ರಿವೆಂಟ್ ದೇರ್ ಅಂತ ಐ ರಿಯಲಿ ಡೋಂಟ್ ನೋ. ಅದು ಹಿಂದೆ ಏನಿದೆ ನಮ್ಗೆ ಗೊತ್ತಿಲ್ಲ. ಮುಂದೆ ಆಗಿದ್ದು ನಿಮ್ಮಂತೆ ನಾನು ಕೇಳಿದ್ದೀನಿ, ನಾವು ಭಾಗವಹಿಸಿಲ್ಲ. ಅಲ್ಲ, ಯು ಫಾಲೋಡ್. ಐ ಡೋಂಟ್ ಸೇ ದಟ್ ಯು ಅಟೆಂಡೆಡ್ ಇಟ್. ಯು ಕೆಪ್ಟ್ keen eye on the developments happening there. What must have to? ಮೊದಲೇದು ಈ ವೀರಶೈವ ಮಹಾಸಭೆ ನಿಲುವುಗಳು ಕಾಲಕ್ಕೆ ತಕ್ಕಂತೆ 3-4 ಸಲ ಬದಲಾವಣೆ ಆಗಿವೆ. ಅದು ವೀರಶೈವ ಮಹಾಸಭೆ ಅನ್ನೋದು ಸಾಮಾನ್ಯವಾಗಿ ರಾಜಕೀಯ ಬಲಾಟದಿಂದ ಕೂಡಿದ ಒಂದು ಸಂಘಟನೆ. ಆದ್ದರಿಂದ ರಾಜಕೀಯ ಅನುಕೂಲಕ್ಕೆ ತಕ್ಕಂತೆ ಅವರು ಬದಲಾವಣೆ ಮಾಡ್ತಿರ್ತಾರೆ. ಈಗ ಏನಾಗಿದೆ, ಯಾವುದೇ ರೀತಿಯ ಬದಲಾವಣೆ ಮಾಡಲಾರದಷ್ಟು ಲಿಂಗಾಯತ ಸಮುದಾಯ ಇಂದು ರಾಜ್ಯದಲ್ಲಿ, ಮಹಾರಾಷ್ಟ್ರದಲ್ಲಿ, ತೆಲಂಗಾಣದಲ್ಲಿ ಜ್ಞಾನ ಪಡ್ಕೊಂಡಿದೆ. ಅವರ ಅಧಿವೇಶನ ಎಷ್ಟು ಜನ ಹೋದ್ರೆ ನೋಡಿದಿರಲ್ಲ ನೀವು. ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ 10ರಿಂದ 15 ಸಾವಿರ, ಜೈನಸ್ ರಿಪೋರ್ಟ್ ಪ್ರಕಾರ 20ರಿಂದ 23 ಸಾವಿರ. ಅವ್ರು ಹೇಳಿದ್ರು 4 ಲಕ್ಷ ಅಂತ. ಎಷ್ಟು ಸಾವಿರಾರು ಬಸ್ಗಳನ್ನ ಬಿಟ್ಟಿದ್ದಾರೆ. ಜನ ಯಾಕೆ ಹೋಗ್ಲಿಲ್ಲ? ಪುಕ್ಕಟ್ಟೆ ಊಟ, ಪುಕ್ಕಟ್ಟೆ ಬಸ್ ಕೊಟ್ಟಾರ, ಜನ ಯಾಕೆ ಹೋಗ್ಲಿಲ್ಲ? ವಿಚಾರ ಮಾಡಿದ್ದೇನೆ. ಅಂದ್ರೆ ಸಾಕಷ್ಟು ತಿಳುವಳಿಕೆ ಈ ಸಮಾಜದಲ್ಲಿ ಮೂಡಿದೆ. ಅದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಅದ್ರ ವಿರುದ್ಧ ಯಾವ ಸಂಘಟನೆ ಹೋಗಕ್ಕಾಗೋದಿಲ್ಲ. ಜನಮನ್ನಣೆ ವಿರುದ್ಧ ಅದು ರಾಜಕೀಯ ಪುಡಾರಿಗಳು, ರಾಜಕೀಯ ಸಂಘಟನೆಗಳು. ಎರಡನೇದು, ಈ ವಚನ ಸಂಶೋಧನೆ, ವಚನ ಪ್ರಕಟಣೆ, ಪ್ರಚಾರ ಎಂಬುದು ತಮ್ಮ ಗಮನಕ್ಕೆ ತರ್ತೇನೆ. ಇದು ಕೇವಲ 100 ವರ್ಷಗಳ ಇತಿಹಾಸ. 1923ರಲ್ಲಿ ಹಳಕಟ್ಟಿಯವರ ಪ್ರಥಮ ವಚನ ಸಂಕಲನ ಪ್ರಕಟ ಆಯಿತು ಇಂಗ್ಲಿಷ್ನಲ್ಲಿ, ಮುಂಬೈಯಿಂದ, ಆಂಟಿಕ್ವೇರಿಯನ್ ಜರ್ನಲ್ ಅಲ್ಲಿ. ಅದು ಇವತ್ತಿಗೆ 100 ವರ್ಷ ಆಯಿತು. ಅದರ ನಂತರದಲ್ಲಿ 1964 ವರ್ಷದವರೆಗೆ ನಿರಂತರವಾಗಿ ಅವರು ಸಂಶೋಧನೆ ಮಾಡಿಕೊಂಡು
23,000 ವಚನಗಳು ಇವತ್ತು ಪ್ರಕಟಣೆಯಾಗಿ ಬಹಳಷ್ಟು ವಚನಗಳು ಇವತ್ತು ಲಿಂಗಾಯತರ ಬಗ್ಗೆ, ತಮ್ಮ ಧರ್ಮದ ಬಗ್ಗೆ, ತಮ್ಮ ಆಚರಣೆಗಳು, ನಂಬಿಕೆಗಳು, ವಿಶ್ವಾಸಗಳು, ಸಂಸ್ಕಾರಗಳ ಬಗ್ಗೆ ಸರಿಯಾದಂತ ಮಾಹಿತಿ ದೊರೆತಿದೆ. ಈ 23,000 ವಚನಗಳನ್ನ 900 ವರ್ಷದಿಂದ ಬಚ್ಚಿಟ್ಟವರು ಯಾಕೆ? ಯಾರವರು? ಈಗ ಗೊತ್ತಾಗಿದೆ, ಬಯಲಿಗೆ ಬಂದಿದೆ ಯಾರವರು. ಈ ವಚನಗಳು ತಾಳವಲ್ಲಿ ಇದ್ದಿದ್ದು, ಎಲ್ಲೆಲ್ಲೋ ಯಾವ ಮಠದಲ್ಲಿ ಸಿಕ್ಕಿದ್ದು, ಎಲ್ಲೆಲ್ಲೋ ಕೆಲವು ಶ್ರೀಮಂತ ಮನೆಯಲ್ಲಿದ್ದು, ಅವನು ಹುಡುಕಾಡಿ ತೆಗೆದವರು ಕಳೆದ 100 ವರ್ಷದಲ್ಲಿ. ಅದಕ್ಕಿಂತ ಮೊದಲು ವಚನಗಳು ಗೊತ್ತಿರಲಿಲ್ಲ. ಅವಾಗ ನಾವು ಹಿಂದೂ ಅಂತ ಬಳಸ್ತಿದ್ರು, ಅವಾಗ ವೇದಿಸವನ್ನು ಬಳಸಿದ್ರು. ಈಗ ಬಳಸಕ್ಕಾಗೋದಿಲ್ಲ. ಈಗ ಲಿಂಗಾಯತ ಗೊತ್ತಾಗಿದೆ. ಇದು ಮುಖ್ಯ. ಈ ವಚನಗಳ ಪ್ರಸಾರದಿಂದ ಲಿಂಗಾಯತರಿಗೆ ತಮ್ಮ ಅರಿವು, ತಮ್ಮ ಅಸ್ತಿತ್ವ, ತಮ್ಮ ಸತ್ಯ ಏನಂತ ಗೊತ್ತಾಗ್ತದೆ. ಅದೇ ಮುಖ್ಯ ಕಾರಣ. ಅದು ವೀರಶೈವ ಮಹಾಸಭೆಗೂ ಆಗಿದೆ. ನೀವು ನೋಡ್ಬೋದು, ನೀವು ನೋಡಿದ್ದೀರ. ಏನ್ ಮಾಡಿದ್ದಾರೆ? ಪ್ರತಿಯೊಬ್ಬ ಅಲ್ಲಿ ಇಟ್ಟಿದ್ದು, ಮಧ್ಯದಲ್ಲಿ ಇಟ್ಟಿದ್ದು ಬಸವಣ್ಣನ ಮೂರ್ತಿ. ಅವರ ಮಾತಾಡಿದ ಪ್ರತಿಯೊಬ್ಬ ಸ್ಪೀಕರ್ಗಳು, ರಾಜಕಾರಣಿಗಳಿರಲಿ, ಮಠಾಧೀಶರಿರಲಿ, ಮಾತಾಡಿದ ಬಸವಣ್ಣನ ಬಗ್ಗೆನೆ, ವಚನಗಳ ಬಗ್ಗೆನೆ, ಲಿಂಗಾಯತ ಇತಿಹಾಸ ಬಗ್ಗೆನೆ, ಲಿಂಗಾಯತ ಈಗಿನ ಪರಿಸ್ಥಿತಿ ಬಗ್ಗೆನೆ. ಅಲ್ಲಿ ರೇಣುಕಾಚಾರ್ಯ, ವೀರಶೈವ, ಪಂಚಾಚಾರ್ಯ ಯಾವನು ಬಾಯಿ ತೆಗಿಲಿಲ್ಲ. ಯಾಕೆ ತೆಗಿಲಿಲ್ಲ? ಮಾತಾಡಿದ್ರು ರಾಜಕಾರಣಿಗಳ ಎಲ್ಲ ಪಕ್ಷದವರು ಇದ್ರು, ಎಲ್ಲ ಮಠಾಧೀಶರು, ಎಲ್ಲ ತರದ ಮಠಾಧೀಶರು ಇದ್ರು. ಮಾತಾಡಿದ ಬಸವನ ಬಗ್ಗೆ ಮಾತ್ರ. ಯಾಕೆ? ಇವತ್ತಿನ ಪರಿಸ್ಥಿತಿ ಹಿಂದಿನ ಪರಿಸ್ಥಿತಿ ಇಲ್ಲ. ಅದೇ ಕಾರಣ. ಏನ್ ಕಾರಣ ಎಲ್ಲ ಬದಲಾವಣೆಗೆ ಏನ್ ಕಾರಣ? ಅರಿವು, ಪ್ರಚಾರ, ಅರಿವು, ವಚನ ಸಾಹಿತ್ಯದ ಅರಿವು. ಅಲ್ಲ ಸರ್, ಬಸವಣ್ಣವರ ಜಾತಿ ಧರ್ಮ ವಿರೋಧ ಮಾಡಿದ್ರು, ನೀವು ಅವರನ್ನೇ ಒಂದು ಜಾತಿ ಚಿಹ್ನೆ ಪಡಕೊಂಡಿದ್ದೀರ. ಅದೇ ಮುಖ್ಯ ಇರೋದು. ಈಗ ಅಲ್ಲ, ಅವ್ರು ಬಿಟ್ಬಿಟ್ರಿ, ಅವ್ರ ಫೋಟೋ ತೆಗೆದ್ಬಿಟ್ರಿ. ನೀವು ಬಸವಣ್ಣ ಎಲ್ಲ ನಿಮ್ಗೆ ಅದೇ ಹೆಸರು ಕೊಡ್ತೀನಿ. ನಾವು ಜಾತಿ ಮಾತಾಡ್ತಾನೆ ಇಲ್ಲ. ಜಾಗತಿಕ ಲಿಂಗಾಯತ ಕಾಂತರಾಜ್ ಅವ್ರದೇ ವಿರೋಧ ಮಾಡ್ತಾ ಇದ್ದೀರಾ ನೀವು. ಜಾತಿ ಮಾಡೋರಲ್ಲ, ಕಾಂತರಾಜ್ ಅವರು ಅವ್ರದೇ ವಿರೋಧ ಮಾಡ್ತೀರಾ ನೀವು. ನಾವೇನು ವಿರೋಧ ಮಾಡಿದ್ವಿ? ನಿಮ್ಮ ಲಿಂಗಾಯತ್ ಲೀಡರ್ ಅವ್ರು ಮಾತಾಡಿ ನನ್ನ ಪ್ರೆಸ್ ನೋಟ್ ದಯವಿಟ್ಟು ನೋಡ್ಕೊಳ್ಳಿ. ನಾವು ಹೇಳಿದೀವಿ, ಅದನ್ನ ಸ್ವೀಕಾರ ಮಾಡಿ, ಉಭಯ ಮಂಡಲದಲ್ಲಿ ಮಂಡನೆ ಮಾಡಿ, ಚರ್ಚೆ ಮಾಡಿ, ಅಯೋಗ್ಯದ ರಿಜೆಕ್ಟ್ ಮಾಡಿ. ಇಲ್ಲಿವರೆಗೆ ಸ್ವೀಕಾರ ಮಾಡಿ ರಿಜೆಕ್ಟ್ ಮಾಡಿ ಸರಿಯಲ್ಲ ಅಂತ ನಾವು ಜಾಗತಿಕ ಲಿಂಗಾಯತ ಮಹಾಸಭೆಯಿಂದ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ 8 ಲಕ್ಷ ನೋಡಿದ್ದಾರೆ. ತಮ್ಮ ತರಿಸ್ಕೊಡ್ತೀನಿ, ನೋಡ್ಬೇಕು. ವಿರೋಧ ಮಾಡ್ತಿದ್ದಾರಲ್ಲ ಸರ್, ಅವರು ಬೇರೆ ಬೇರೆ ನೋಡ್ರಿ, ಅನೇಕ ಜಾತಿಗಳು ಮಾತಾಡಿದ್ರೆ ಅದು ತಪ್ಪು ಕಲ್ಪನೆ. ಇವತ್ತು ಯತ್ನಾಳವರು ಈಗ ಮಾತಾಡ್ತಿದ್ರು, ಅವ್ರು ಈಗ ಮಾತಾಡ್ತಾರೆ ಕೇಳಿ. ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈಗ 300 ವರ್ಷಗಳ ಅವಧಿಯಲ್ಲಿ 17, 18, 19ನೇ ಶತಮಾನದ ಅವಧಿಯಲ್ಲಿ ಇದು ಧರ್ಮ ಹೋಗಿ ಜಾತಿಗೆ ಇಳಿಸಿ ಹಿಂದೆ ಸತ್ತು ಹೋದ, ಮರೆತು ಹೋದ ಜಾತಿಗಳನ್ನ ಮುಂದೆ ತಂದವರೇ ಯಾರು? ವಿರೋಧ ಮಾಡುವುದು. ಆ ಕಾರಣದಿಂದ ಧರ್ಮ ಹೋಗಿ ಜಾತಿಯಾಗಿ ಈಗ ಜಾತಿಗಳೆಲ್ಲ ಕಡಿಮೆಯಾಗಿ ಧರ್ಮ ಮಾಡುವಂತ ಒಂದು ಪ್ರಯತ್ನ ನಡೀತಾ ಇದೆ. ನೋಡಿ, ವೀರಶೈವರು ಯಾರನ್ನು ಪ್ರಶ್ನೆಗೆ ನಿಮ್ಮ ಉತ್ತರ ಮೊದಲು ಸಮಸ್ಯೆ. ವೀರಶೈವ ಮಹಾಸಭೆ ಅಂತ ಹೆಸರಿದ್ರು ಕೂಡ ಆ ಮಹಾಸಭೆಯ ಪದಾಧಿಕಾರಿಗಳಲ್ಲಿ ಇರುವ 90% ಜನ ವೀರಶೈವರಲ್ಲ. ಶಾಮನೂರವರು ತಗೊಳ್ಳಿ, ಯಾರನ್ನ ತಗೊಳ್ಳಿ, ಅವ್ರು ಯಾರು ವೀರಶೈವರಲ್ಲ. ಅಂದ್ರೆ ವೀರಶೈವರು ಯಾರು? ಆಂಧ್ರ ಪ್ರದೇಶದಿಂದ ಬಂದ ಆರಾಧ್ಯ ಶೈವ ಬ್ರಾಹ್ಮಣರು. ಅವರು ಎಲ್ಲಾ ಜಾತಿಗಳು ಏನೇ ಇದ್ರು, ಪಂಚಮಸಾಲಿ ಎಲ್ಲ ಇದ್ರು ಕೂಡ ಅವ್ರು ಲಿಂಗಾಯತರು. ವೀರಶೈವರು ಎಂದೂ ಆಗಲಾರರು. ಈಗ ನಾವೇನ್ ಮಾಡ್ತಿದ್ದೀವಿ? ಅವ್ರ ಬಗ್ಗೆ ನಾನು ಮಾತಾಡ್ಲಾರೆ, ಆದ್ರೆ ಅವರು ಪಕ್ಕ ಲಿಂಗಾಯತರು. ಅವ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಯಾವುದೇ ಜಾತಿ ಬಗ್ಗೆ ನಾವು ಮಾತಾಡಲಿಲ್ಲ, ಎಂದೂ ಮಾತಾಡಲಿಲ್ಲ, ಇವತ್ತು ಮಾತಾಡೋದು. ಧರ್ಮಕ್ಕಾಗಿ ಮಾತ್ರ ಅಲ್ಪಸಂಖ್ಯಾತರ ಪಟ್ಟಿಗೆ ಅದು ಎರಡನೇದ್ರಿ. ಕಾನ್ಸಿಕ್ವೆನ್ಸ್ ನಮಗಿರೋದು ಮೊದಲು ಧರ್ಮದ ಮಾಡಬೇಕು. ಅಲ್ಲ, ಇವರು OBC ಪಟ್ಟಿಗೆ ಸೇರಿಸುವಂತೆ ಅದ್ರ ನಿರ್ಣಯ ಈಗ ಹೀಗಿದೆ ನೋಡಿ. ಇದ್ರ ಬಗ್ಗೆ ಬಹಳ 100% ಹೇಳಿದೆ ನಾನು. ಈಗ ಜೈನರು ಅಲ್ಪಸಂಖ್ಯಾತ ಧರ್ಮದವರು, ಆದ್ರೆ OBC ಕರ್ನಾಟಕದ ಪಟ್ಟಿಯಲ್ಲಿ 3B ನಲ್ಲಿ ಜೈನರ ಹೆಸರಿದೆ, ಕ್ರಿಶ್ಚಿಯನ್ರ ಹೆಸರಿದೆ, 2A ಮುಸಲ್ಮಾನ್ ಹೆಸರಿದೆ. ಅದರಲ್ಲಿ OBC ಪಟ್ಟಿಯಲ್ಲಿ ಇವರೆಲ್ಲ ಸ್ವತಂತ್ರ ಧರ್ಮನೇ ಹೌದು. ಏನ್ ತೋರಿಸುತ್ತಾ ಇದು? ಈವನ್ ನೀವು ಸ್ವತಂತ್ರ ಧರ್ಮ ಇದ್ದಾಗ ಕೂಡ ಇದು ಜಾತಿ ಧರ್ಮದ ಪ್ರಶ್ನೆ ಅಲ್ಲ. OBC ಅದರ್, ಇದು ಕಾಸ್ಟ್ ಪ್ರಶ್ನೆ ಅಲ್ಲ, ಧರ್ಮದ ಪ್ರಶ್ನೆ ಅಲ್ಲ. ಇದಿರೋದು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್. ಅದು ಇಕನಾಮಿಕ್
ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಆಧಾರಗಳು ಮಾಡ್ತಕ್ಕಂಥದ್ದು. ಅದಕ್ಕೆ ಬ್ಯಾಕ್ವರ್ಡ್ ಕಾಸ್ಟ್ ಕಮಿಷನ್ ಇರೋದು. ಅದೇ ಕಾಂತರಾಜ್ ವರದಿಯ ಮೂಲ, ಎಲ್ಲ ವರದಿಗಳ ಮೂಲ ಅದೇನೆ. ಇಲ್ಲಿ ಧರ್ಮ ಜಾತಿ ಮೇಲೆ ಇಲ್ಲ. ನಿಮ್ಮ ಇವತ್ತಿನ ಪಟ್ಟಿ ತಗೊಳ್ಳಿ, ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಕೂಡ 6 ಧರ್ಮಗಳಿದೆ ಅಲ್ಲ, ಅವರಿಗೆ ರಿಸರ್ವೇಶನ್ ಇದೆ OBCಯಲ್ಲಿ. ಯಾಕಿದೆ? ಕ್ಲಾಸಿಫಿಕೇಶನ್ ಇದೆ. ಹಾಗೆ ಲಿಂಗಾಯತ ಕೇಳ್ತಿದ್ದಾರೆ. ನಮ್ಮ ನಿಲುವೇನಾಗಿದೆ, ನೀವು ರಿಸರ್ವೇಶನ್ ಕೇಳಕ್ಕೂ ಅರ್ಹರು. ನಾವಷ್ಟೇ ಅಲ್ಲ, ಯಾವ ರೀತಿ ಕ್ರಿಶ್ಚಿಯನ್ ಇದ್ದಾರೆ, ಮುಸಲ್ಮಾನರಿದ್ದಾರೆ, ಬೌದ್ಧರಿದ್ದಾರೆ, ಸಿಖ್ರಿದ್ದಾರೆ, ಅದೇ ಟೈಪ್ ನಮ್ದು ಅಷ್ಟೇ. ಅದಕ್ಕೆ ಅವ್ರ ಪ್ರಶ್ನೆಗೆ ಇದೊಂದು ಉತ್ತರ. ನೀವು ಯಾವ್ದು ಒಂದು ನಿರ್ಣಯನ ಬೆಂಬಲಿಸ್ತಾ ಇದ್ದೀರಿ? ಇಲ್ಲ, ನಾವು ಒಂದೊಂದೇ ಇಲ್ಲ, ನಾವು 8ರಲ್ಲಿ 7 ಬೆಂಬಲಿಸ್ತಾ ಇದ್ದೀವಿ. 7 ಕೊನೆಯಲ್ಲಿ ಬರೀ ಇದೆ, ಥ್ಯಾಂಕ್ಸ್ ಇದೆ, ಫೋಟೋ ಥ್ಯಾಂಕ್ಸ್ ಇದೆ. 7ರಲ್ಲಿ ಸೇರ ಅಲ್ಲಲ್ಲ, ನಾವು 7 ಅಂದ್ರೆ ಆ ಪ್ರಮುಖ 8ನೇದು ಎಲ್ಲರನ್ನು ನಾವು ಪ್ರತಿಪೂರ್ವಕ ಅಭಿನಂದಿಸಿದ್ದೇವೆ. ಅಲ್ಲ, ಫೋಟೋ ಥ್ಯಾಂಕ್ಸ್ ಎಲ್ಲಾನು ಬೆಂಬಲಿಸಿದ್ದೀವಿ. ಹೌದು. ಕಾಂತರಾಜ್ ವರದಿ ಬಗ್ಗೆ ನಾನು ಜಾಮದಾರ್ ಸರ್ ಅವರು ಸುಮಾರು 5-6 ಪುಟಗಳ 4 ಪುಟಗಳ ಇದನ್ನ ನಾವು ಪತ್ನಿ ಬಡಿಯಲ್ಲಿ ಮಾಡಿವಿ. ಸುಮಾರು 8 ಲಕ್ಷ ಮಂದಿ ನೋಡಿದ್ದಾರೆ. ನಾನು ಯಾರು ಗೊತ್ತಿಲ್ಲ, ಹೇಳಿ ಕಳ್ಸ್ಕೊಡ್ತೀವಿ. ಇದನ್ನ ನಿಮಗೆ ಮತ್ತೊಮ್ಮೆ ನಾವು ರಿಲೀಸ್ ಮಾಡ್ತೀವಿ. ಈಗ ಮಾಡ್ತೀವಿ, ಈ ತಕ್ಷಣ ಮಾಡ್ತೀವಿ. ಅದು ಸಂಪೂರ್ಣವಾಗಿ ಅದರ ಬಗ್ಗೆ ವಿಶ್ಲೇಷಣೆ ಮಾಡಿ ಅದನ್ನ ವಿಧಾನಸಭೆಯಲ್ಲಿ ಮಂಡಿಸಿ ಚರ್ಚೆ ಮಾಡಿ ಸಾಧ್ಯಾಸಾಧ್ಯತೆಗಳ ಬಗ್ಗೆ ನಿರ್ಣಯ ತಗೊಳ್ಳಿ ಅಂತ ಹೇಳಿ ಈಗಾಗಲೇ ಒತ್ತಾಯ ಮಾಡಿದ್ವಿ. ನಾವು ಒತ್ತಾಯ ಮಾಡಿ ಸ್ವೀಕಾರ ಮಾಡಿ ಮೊದಲ ಆಮೇಲೆ ವಿರೋಧ ಮಾಡಿಲ್ಲ. ವಿರೋಧ ಮಾಡಿ ಈ ನಿರ್ಣಯ ರಿಜೆಕ್ಟ್ ಆಗ್ಬೇಕಾದ್ರೆ ಇಲ್ಲೆಲ್ಲ ಬಿಡಿಯಲ್ಲ, ಅದು ಅಲ್ಲಿ ಮಾಡ್ಬೇಕಾದ್ರೆ ವಿಧಾನಮಂಡಲ. ಯಾಕಂದ್ರೆ 168 ಕೋಟಿ ಖರ್ಚು ಮಾಡಿದ್ದೀರಿ. ಈಗ 8 ವರ್ಷ ತಡ ಮಾಡಿದಕ್ಕೆ ಕಾರಣ ಯಾರು? ಆ ಆಯೋಗದವ್ರೆ. ಅವ್ರು ಅದಕ್ಕೆ ಕಾರಣ ಕೊಡ್ಬೇಕು. ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ಕ್ರಮ ತಗೊಳ್ಬೇಕು. 168 ಕೋಟಿ ವಸೂಲು ಮಾಡಬೇಕು. ನಾವೆಲ್ಲ ಮಾಡಿಲ್ಲ, ಅದಕ್ಕೆ ಲಿಖಿತವಾಗೇ ಮಾಡಿಲ್ಲ. ಮತ್ತೇನು ಪ್ರಶ್ನೆ ಕೇಳ್ಬೋದು? ಎರಡೇ ಪ್ರತ್ಯೇಕ ಪಾರ್ಟಿ ಧರ್ಮ ಹೋರಾಟ ಯಾವಾಗ ಸ್ಟಾರ್ಟ್ ಆಗುತ್ತೆ? ಏನ್ರಿ? ಹೋರಾಟ ಯಾವಾಗ ಸ್ಟಾರ್ಟ್ ಮಾಡ್ತಿರೋದು? ನಾವು ನಿಂತಿಲ್ಲ ರೀ. ಏನ್ ನಿಂತೇ ಬಿಟ್ಟಿದ್ದಲ್ಲ ಸರ್? ಇಲ್ವಲ್ಲ, ನೀವು ಹೇಳುದು ಹಾವು ಅಂತ ಬೀದಿಯಲ್ಲಿ ತಿರುಗಾಡೋದು ಹೋರಾಟ ಒಂದು ರೀತಿ, ಬೇರೆ ರೀತಿಯಲ್ಲಿ ಇರ್ತವೆ. ಹಾವು ಮಾಡಿ ಬೀದಿಯಲ್ಲಿ ರಂಪಾಟ ಮಾಡೋದು ಒಂದು ರೀತಿಯ ಹೋರಾಟ ಆದ್ರೆ, ಆ ಹೋರಾಟ ನಿರಂತರವಾಗಿ ಲಾಸ್ಟ್ ಟೈಮ್ ನೀವು ಫಸ್ಟ್ ಟೈಮ್ ಮಾಡಿದ್ರೆ ಬೀದಿ ರಂಪಾಟ ಅಂದ್ರೆ ಅದು ಹೋರಾಟ ಅವಾಗ ಹಂಗಾಗಿತ್ತು. ಅಲ್ಲ, ನೀವು ನಿಮ್ ಪ್ರಕಾರ ಅದು ಬೀದಿ ಹೋರಾಟ ಅದು ಒಂದು ಫಾರ್ಮನೆ. ಹೌದಾ? ಅದು ಒಂದು ರೀತಿ. ಯಾಕೆ ನೀವು ಕಂಟಿನ್ಯೂ ಮಾಡ್ತಾ ಇಲ್ಲ ಅಂತ ಸರ್ಕಾರ? ನಾವು ಅದನ್ನ ಆ ರೀತಿ ರ್ಯಾಲಿಗಳಿಗೆ ಹೋಗಲ್ಲ. ನಾವು ರ್ಯಾಲಿಗಳು ಮಾಡೋದು ಕೂಡ ಹೋರಾಟದ ಒಂದು ಫಾರ್ಮ್. ನಾನು ಅದನ್ನೇ ಕೇಳಿದ್ದು. ನಾವು ಅದ್ರ ಬಗ್ಗೆ ಆ ರೀತಿಯ ರಂಪಾಟಕ್ಕೆ ನಾವು ಹೋಗಲ್ಲ. ಸರ್, ಈಗ ರಿಲಿಜನ್ ಡಿಮ್ಯಾಂಡ್ ಸ್ಟೇಟಸ್ ಏನಿದೆ? ಈಗ ಏನಂದ್ರಿ? ರಿಲಿಜನ್ ಡಿಮ್ಯಾಂಡ್ ಮೂವ್ಮೆಂಟ್ ಇತ್ತು, ನಿಮ್ಗೊಂದು ಟಾಪಿಕ್ ಕೊಟ್ಟಿದ್ದೀನಿ. ಅಲ್ಲ ಅದು ನಿಂತಿದೆ. ಈಗ ಡಿಫರೆಂಟ್ ಕಾಸ್ಟ್ ವಾಂಟ್ ಟು ಬಿ ಐಡೆಂಟಿಫೈಡ್ ವಿತ್ ಡಿಫರೆಂಟ್ ಥಿಂಗ್ಸ್, ರಿಲಿಜನ್ಸ್. ಈಗ then again you see the casteless movement or for religious movement? ನಮ್ದು ಪ್ಯೂರ್ ರಿಲಿಜಿಯಸ್ ಮೂವ್ಮೆಂಟ್, ನೋ ಕಾಸ್ಟ್ ಮೂವ್ಮೆಂಟ್ಸ್. ನಿಮಗೆ ಉತ್ತರ ಕೊಡಿ. ಗವರ್ಮೆಂಟ್ ಆಫ್ ಇಂಡಿಯಾ ಏನು ಉತ್ತರ ಕೊಟ್ಟಿದೆ, ಆ ಉತ್ತರಕ್ಕೆ ಕರ್ನಾಟಕ ಸರ್ಕಾರ ಉತ್ತರ ಕಳಿಸ್ಬೇಕು. ಕಳಿಸಿಲ್ಲ, ಅದ್ರ ಬಗ್ಗೆ ಇನ್ನೊಂದು ಪ್ರಶ್ನೆ ಕಾಂಟ್ರೋಲ್ ಮಾಡ್ತೀವಿ ನಾವು. ಆ ಉತ್ತರ ಕೊಟ್ಟು ಸರ್ಕಾರಕ್ಕೆ ಕೊಡುವಾಗ ಇನ್ನೊಂದು ಪ್ರಶ್ನೆ ಕರಿತೀವಿ, ಅವಾಗ ಹೇಳ್ತೀನಿ ಪ್ರಶ್ನೆ ಉತ್ತರ.